ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನಾನು ನಿಮ್ಮ ನವೀನ್ ಫ್ರಮ್ ಜಸ್ಟ್ ಒನ್ ಥಿಂಗ್. ಇವತ್ತು ನಾವು ಒನ್ ಪ್ಲಸ್ ಅವರು ಹೊಸದಾಗಿ ಲಾಂಚ್ ಮಾಡಿರ್ತಕ್ಕಂತಹ ಒನ್ ಪ್ಲಸ್ 15R ಅಂದರೆ ಇಂಡಿಯನ್ ಮಾರುಕಟ್ಟೆಗೆ ರಿಲೀಸ್ ಮಾಡಿರ್ತಕ್ಕಂತಹ ಒಂದು ಹೊಸ ಫೋನ್ನ ಬಗ್ಗೆ ಇವತ್ತು ನಾನು ಸಂಪೂರ್ಣವಾದ ವಿವರವನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಒಂದು 50,000 ಬಜೆಟಲ್ಲಿ ಒಂದು ಅತ್ಯುತ್ತಮವಾದ ಸ್ಮಾರ್ಟ್ಫೋನ್ ಬೇಕು ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತೀರ, ಅವರಿಗೆ ಈ ಒಂದು 15R ಸೂಟ್ ಆಗುತ್ತೆ ಅಂತ ಅನ್ಕೋತೀನಿ. ಯಾಕೆ ಅಂತಂದರೆ ನಿಮ್ಮನ್ನ ಒಂದು ಡೈಲಿ ಯೂಸಿಗಾಗಿ ಅಂದರೆ 2 ದಿನಗಳ ಒಂದು ಬ್ಯಾಟ್ರಿ ಬೇಕು ಅಂತಂದರೆ ಈ ಒಂದು ಫೋನ್ನ ನೀವು ಕಣ್ಣು ಮುಚ್ಕೊಂಡು ತೊಗೋಬೋದಾಗಿದೆ. 7400 mAh ಬ್ಯಾಟ್ರಿನ ಇದು ಹೊಂದಿದ್ದು. ಇದು ಒಂದು ಆಲ್ಮೋಸ್ಟ್ ನಿಮಗೆ 2 ದಿವಸ ಒಂದು ಲಿಟ್ರಲಿ ಒಂದು 2 ಡೇಸ್ವರೆಗೂ ನಿಮಗೆ ಬ್ಯಾಟ್ರಿ ಬ್ಯಾಕಪ್ನ ಕೊಡುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಇನ್ನೂ ಮುಂತಾದ ಅಂದರೆ ಇನ್ನೂ ಒಂದು ಸುಮಾರು ಒಂದು ಫ್ಯೂಚರ್ಸ್ನ ಇದು ಒಳಗೊಂಡಿದೆ. ಆ ಒಂದು ಫ್ಯೂಚರ್ಸ್ ಏನು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮೇಯ್ನ್ ಪರ್ಫಾರ್ಮೆನ್ಸ್ಗೆ ತಗೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಈ ಫೋನಲ್ಲಿ ಏನೇನಿದೆ ಏನೇನಿಲ್ಲ. ಈ ಫೋನು ನಿಮ್ಮ ಬಜೆಟ್ಗೆ ಏನಾದರೂ 50,000 ಒಳಗಡೆ ನೋಡ್ತಾ ಇದ್ದೀನಿ ಅಂತಂದರೆ ಈ ಒಂದು ಫೋನ್ ಬೆಸ್ಟಾ ಇಲ್ವಾ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದು ಬಂದ್ಬಿಟ್ಟು ನಿಮಗೆ ಫೋನ್ನ ಡಿಸ್ಪ್ಲೇ ಬಂದ್ಬಿಟ್ಟು ನಿಮಗೆ 6.83 ಇಂಚಿನ ಬೃಹತ್ ಡಿಸ್ಪ್ಲೇ ಬರುತ್ತೆ ಇದರಲ್ಲಿ. 1.5K ರೆಸಲ್ಯೂಷನ್ ಹೊಂದಿರುವ LTPS ಅಮೋಲ್ಡ್ ಪ್ಯಾನಲ್ ಇದೆ ಇದರಲ್ಲಿ. ಮತ್ತು ನಿಮಗೆ ಈ ವಿಭಾಗದಲ್ಲೇ ಮೊದಲ ಬಾರಿಗೆ 165 Hz ರಿಫ್ರೆಶ್ ರೇಟ್ ಇದನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸ್ಕ್ರೋಲಿಂಗ್ ಮತ್ತು ಗೇಮಿಂಗ್ ಸಮಯದಲ್ಲಿ ಅತ್ಯದ್ಭುತ ಅನುಭವವನ್ನು ಇದು ನಿಮಗೆ ಪ್ರೊವೈಡ್ ಮಾಡುತ್ತೆ. ಈ ಒಂದು ಫೋನ್ನಲ್ಲಿ ನಿಮಗೆ ಆಂಡ್ರಾಯ್ಡ್ 16 ಆಧಾರಿತ ಆಕ್ಸಿಜನ್ OS 16 ಕೊಟ್ಟಿದ್ದಾರೆ. ತನ್ನ ಇತಿಹಾಸದಲ್ಲೇ ಫಸ್ಟ್ ಟೈಮ್ ನಿಮಗೆ ಈ ಒಂದು ಸ್ನ್ಯಾಪ್ಡ್ರ್ಯಾಗನ್ನ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು. ಸ್ನ್ಯಾಪ್ಡ್ರ್ಯಾಗನ್ 8 Gen 8 ಚಿಪ್ಸೆಟ್ ಬಳಸಿದ ವಿಶ್ವದ ಮೊದಲ ಫೋನ್ ಇದಾಗಿದೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. 12GB ರ್ಯಾಮ್ LPDR5X ಅಲ್ಟ್ರಾ ರ್ಯಾಮ್ ಕೊಟ್ಟಿದ್ದಾರೆ. ಮತ್ತು 256GB ಮತ್ತು 512GBನ UPS 4.1 ಸ್ಟೋರೇಜ್ ಆಯ್ಕೆ ಇದರಲ್ಲಿ ನಿಮಗೆ ಸಿಗ್ತಾ ಇದೆ. ನೀವು ಇವಾಗ ನೋಡ್ತಾ ಇದ್ದೀರಾ ಏನಪ್ಪ ಇದ್ರದ್ದು ಗೇಮಿಂಗ್ ಇದರಲ್ಲಿ ಅಂದರೆ OP ಗೇಮಿಂಗ್ ಕೋರ್ ಎಂಬ ಇಂಜಿನ್ ಮತ್ತು 360 ಕ್ರಿಪೋ ವೆಲಾಸಿಟಿ ಕೂಲಿಂಗ್ ಸಿಸ್ಟಮ್ ಇರೋದರಿಂದ ಈ ಫೋನು ನಿಮಗೆ ಜಾಸ್ತಿ ಹೀಟ್ ಆಗ್ದಲೇ ಜಾಸ್ತಿ ಹೊತ್ತು ನಿಮಗೆ ಗೇಮ್ ಆಡೋದಕ್ಕೆ ಇಲ್ಲಿ ಯೂಸ್ ಆಗ್ತಾ ಇದೆ. ಇಲ್ಲಿ ಇನ್ನೊಂದು ಫ್ಯೂಚರ್ನ ನಾನು ನಿಮಗೆ ಹೇಳಲೇಬೇಕಾಗತ್ತೆ. ಏನಪ್ಪ ಇದು ಅಂತಂದರೆ ನಾನು ಹೇಳ್ದಂಗೆ 165 Hz ನಿಮಗೆ ರಿಫ್ರೆಶ್ ರೇಟ್ ಕೊಟ್ಟಿದ್ದಾರೆ ಮೊದಲ ಬಾರಿಗೆ. ಈ ವಿಭಾಗದಲ್ಲೇ ಮೊದಲ ಬಾರಿಗೆ 165 Hz ರಿಫ್ರೆಶ್ ರೇಟ್ ಕೊಟ್ಟಿದ್ದಾರೆ. ಇದು ನಿಮಗೆ ಸ್ಕ್ರೋಲಿಂಗ್ ಮಾಡೋದಕ್ಕೆ ಮತ್ತು ಗೇಮಿಂಗ್ ಆಡುವಾಗ ಒಂದು ಅತ್ಯದ್ಭುತ ಅನುಭವವನ್ನು ಕೊಡುತ್ತೆ. ಮುಂಚೆನೇ ಸಿಗೋದ್ರೆ 180 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಹೊಂದಿದ್ದು ಬಿಸಿಲಲ್ಲಿ ನಿಂತ್ಕೊಂಡು ನೋಡಿದ್ರು ಕೂಡ ನಿಮಗೊಂದು ಚೆನ್ನಾಗಿ ಸ್ಕ್ರೀನು ಸ್ಪಷ್ಟವಾಗಿ ಕಾಣುತ್ತೆ. ಕ್ಯಾಲಮ್ಕೋನ ಹೊಸ ಸ್ನ್ಯಾಪ್ಡ್ರ್ಯಾಗನ್ 8ನ ಇದರಲ್ಲಿ ಪರಿಚಯ ಮಾಡಿದ್ದಾರೆ. ಕ್ಯಾಮ್ರಾಗೆ ಬಂತಂದರೆ ನಿಮಗೆ ಏನು ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಕೊಟ್ಟಿದ್ದಾರೆ ರೇರಲ್ಲಿ. ಇದು ಫಸ್ಟ್ ಕ್ಯಾಮ್ರಾ ಮೇಯ್ನ್ 50MP ಮೇಯ್ನ್ ಕ್ಯಾಮ್ರಾ ಇದೆ. ಸೋನಿ IMX906 ಸೆನ್ಸರ್ನ ಕೊಟ್ಟಿದ್ದಾರೆ OS ಬೆಂಬಲದೊಂದಿಗೆ. ಮತ್ತು 8MP ಅಲ್ಟ್ರಾ ವೈಡ್ ಫೋಟೋನ ತಗೊಳ್ಳೋದಕ್ಕೆ ಒಂದು ಕ್ಯಾಮ್ರಾನ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂದರೆ ನಿಮಗೆ 32MP ಸೆಲ್ಫಿ ಕ್ಯಾಮ್ರಾನ ಇದರಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ. ಕ್ಲಿಯರ್ ಫೋಟೋಗ್ರಫಿ ವಿತ್ ಕೊಟ್ಟಿದ್ದಾರೆ. ಏನಕ್ಕಪ್ಪ ಅಂದರೆ ಡೀಟೇಲ್ ಮ್ಯಾಕ್ಸ್ ಇಂಜಿನ್ ಪ್ರೊವೈಡ್ ಮಾಡಿದ್ದಾರೆ. ನೀವೇನು ನೋಡ್ತಾ ಇದ್ದೀರಾ ಕ್ಯಾಮ್ರಾ, ಈ ಥರ ಒಂದು ಡೀಟೇಲ್ ಮ್ಯಾಕ್ಸ್ ಇಂಜಿನ್ ಜೊತೆ ಕೊಟ್ಟಿದ್ದಾರೆ. ಕೆಲವು ಫೋಟೋಸ್ನ ನೀವು ಇಲ್ಲಿ ನೋಡ್ಬೋದಾಗಿದೆ. ಯಾವ ರೀತಿ ಕ್ಲಾರಿಟಿ ಇದೆ ಅಂತ ಹೇಳ್ಬಿಟ್ಟು ನೀವು ಚೆಕ್ ಮಾಡ್ಬೋದಾಗಿದೆ. ಮತ್ತು ಫಾಸ್ಟ್ ಟು ಪರ್ಫೆಕ್ಷನ್ ಅಂತ ಹೇಳ್ಬಿಟ್ಟು ಒಂದು ಇದನ್ನು ಕೊಟ್ಟಿದ್ದಾರೆ. ಸ್ಲೋ ಮೋಷನಲ್ಲಿ ನೀವು ಕ್ಲಿಯರ್ ಬಸ್ಟ್ ಪವರ್ಡ್ ಬೈ ಡ್ಯುಯಲ್ ಎಕ್ಸ್ಪೋಜರ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ನೀವು ಆರಾಮಾಗಿ ಸ್ಲೋ ಮೋಷನ್ ವಿಡಿಯೋನ ತೆಗಿಬೋದು. ಏನಕ್ಕೆ ಅಂತಂದರೆ 4K 120 FPS ಸ್ಲೋ ಮೋಷನ್ ವಿಡಿಯೋ ರೆಕಾರ್ಡಿಂಗ್ ಮಾಡುವ ಒಂದು ವಿಶೇಷವಾದ ಸೌಲಭ್ಯ ಇದರಲ್ಲಿ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಒಂದು ಫೋಟೋನ ಅದ್ಭುತವಾದ ಒಂದು ಫೋಟೋನ ತೆಗಿಬೋದು. ನೈಟ್ ವ್ಯೂ ಫೋಟೋಸ್ದು ಕೂಡ ನೀವು ಚೆಕ್ ಮಾಡ್ತಾ ಇದ್ದೀರಾ. ಇದು ನಿಮಗೆ ಹೇಳ್ದಂಗೆ 120K 4K 120 FPS ಅಲ್ಲಿ ನೀವು ಫೋಟೋನ ಸ್ಲೋ ಮೋಷನಲ್ಲಿ ಕೂಡ ತೆಗಿಬೋದಾಗಿದೆ. ವಿಡಿಯೋಗ್ರಫಿಗೆ ಸಂಬಂಧಪಟ್ಟ ವಿಚಾರವಾಗಿದೆ. ನಾನು ಹೇಳ್ದಂಗೆ ಎ ಸ್ಮಾರ್ಟ್ ಲಿಂಕ್ ಲೆಟ್ಸ್ ಯುವರ್ ಫೋನ್ ಇನ್ಸ್ಟಾಂಟ್ಲಿ ಅಡಾಪ್ಟ್ ಟು ಈಚ್ ಆಪ್ಸ್ ನೀಡೆಡ್ ಡೆಲಿವರಿಂಗ್ ದ ಬೆಸ್ಟ್ ಕನೆಕ್ಷನ್ ಫಾರ್ ಅನ್ಇಂಟರಪ್ಟೆಡ್ ಸರ್ವಿಸ್ ಅನ್ನ ನಿಮ್ಗೆ
ಇದ್ರ ಜೊತೆಗೆ ನೀವು ಇಲ್ಲಿ ನೋಡ್ಬೋದು OnePlus 15 ಅವರ್ ಸ್ಯಾಂಡ್ಸ್ಟೋನ್ ಮ್ಯಾಗ್ನೆಟಿಕ್ ಕೇಸ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಅದ್ರ ಜೊತೆಗೆ OnePlus 15 ಅವರ್ ಹೋಲ್ ಪ್ಯಾಟ್ರನ್ ಮ್ಯಾಗ್ನೆಟಿಕ್ ಕೇಸ್ ಕೂಡ ಇದರಲ್ಲಿ ನಿಮಗೆ ಪರ್ಚೇಸ್ ಮಾಡ್ಬೋದಾಗಿದೆ ಆಕ್ಸೆಸರೀಸಲ್ಲಿ. ಸೊ ಇದರಲ್ಲಿ ಎಲ್ಲ ಥರನೂ ನಿಮಗೆ ಇನ್ನು ಪ್ರೈಸಿಂಗ್ ವಿಚಾರಕ್ಕೆ ಬಂದಾಗ ನಿಮಗೆ ಇವಾಗ ನಾನು ಹೇಳಬೇಕಾಗುತ್ತೆ 256 GB ನಿಮಗೆ ಏನಿದೆ ಅದು ಆ ವೇರಿಯಂಟು ನಿಮ್ಗೆ ಒಂದು 48,000 ರೇಂಜಲ್ಲಿ ಸಿಗ್ತಾ ಇದೆ. 12 GB ಪ್ಲಸ್ 512 GB ಏನಿದೆ ಅದು ನಿಮ್ಗೊಂದು 53,000 ರೇಂಜಲ್ಲಿ ಸಿಗ್ತಾ ಇದೆ. ಸೊ ಇನ್ನೊಂದೇನೆಂದರೆ ನಿಮಗೆ ಬ್ಯಾಂಕ್ ಆಫರ್ಸ್ಗಳ ಮುಖಾಂತರ 4,000 to 5,000 ರೂಪಾಯಿವರೆಗೂ ಕೂಡ ಆಫರ್ನ ಪಡಿಬೋದಾಗಿದೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಆಲ್ಮೋಸ್ಟ್ ಏನೆಲ್ಲ ಫ್ಯೂಚರ್ಸ್ ಇದೆ OnePlus 15 ಆರ್ದು ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ಒಂದು ಅಥವಾ ನಿಮ್ಮ ಸ್ನೇಹಿತರ ಅಥವಾ ನಿಮ್ಮ ಪರಿಚಯದವ್ರು ಯಾರಾದರೂ OnePlus ಮೊಬೈಲ್ ಅಥವಾ ಒಂದು 50,000 ರೇಂಜಲ್ಲಿ ಒಂದು ಒಳ್ಳೆ ಮೊಬೈಲ್ ನೋಡ್ತಾ ಇದ್ದರೆ ಇದೊಂದು ಅತ್ಯದ್ಭುತ ಆಯ್ಕೆ ಅಂತ ಹೇಳ್ಬಿಟ್ಟು ನನ್ನ ಒಂದು ಅಭಿಪ್ರಾಯ. ಅಕಸ್ಮಾತ್ ನೀವೇನಾದರೂ ಗೇಮಿಂಗ್ ಅಥವಾ ಪರ್ಫಾರ್ಮೆನ್ಸ್ ವೈಸಲ್ಲಿ ನೋಡ್ತಾ ಇದ್ದರೆ 15 ಆರ್ ಇಸ್ ವೆರಿ ಗುಡ್. ಅಕಸ್ಮಾತ್ ಏನಾದರೂ ಕ್ಯಾಮ್ರಾ ಕಡೆ ನೋಡ್ತಾ ಇದ್ದರೆ OnePlus 15 ಇದೆ, ಅದು ನಿಮಗೆ ಒಂದು ಬೆಸ್ಟ್ ಆಯ್ಕೆ ಅಂತ ನಾನು ನಿಮಗೆ ಹೇಳ್ತೀನಿ. ಅದ್ರ ಬಗ್ಗೆ OnePlus 15 ಬಗ್ಗೆ ನಾನು ನೆಕ್ಸ್ಟು ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ OnePlus 15 ಬಗ್ಗೆ. ಇವಾಗ ನಾನು ತಿಳಿಸಿದ್ದು OnePlus 15 ಆರ್ ಬಗ್ಗೆ. ಅದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ನೀವು ನನ್ನ ಒಂದು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಅಥವಾ ನಿಮ್ಮ ಒಂದು ಕ್ವಶನ್ನ ಕೇಳಿ ನಾನು ನಿಮಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅದ್ರ ಜೊತೆಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನಿಮ್ಮ ಒಂದು ಸಪೋರ್ಟ್ ಇದೇ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.